ಪ್ರತೀಕಾರ ಯಾವಾಗ ಅಂತ ಇಡೀ ದೇಶವೇ ಕೇಳ್ತಾ ಇತ್ತು. 14ನೇ ತಾರೀಕು ಫೆಬ್ರವರಿ ಪುಲ್ವಾಮಾ ಮೇಲೆ ಅಟ್ಯಾಕ್ ಮಾಡಿದ್ದು ಪಾಕಿಸ್ತಾನದ ಉಗ್ರರು. ಅದಾದ್ಮೇಲೆ ನರೇಂದ್ರ ಮೋದಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಇದಕ್ಕೆ ಪ್ರತೀಕಾರ ಆಗತ್ತೆ ಅಂತ. ಇನ್ನೊಂದು ಕಡೆ ಉದ್ದಟತನದ ಮಾತನ್ನ ಆಡಿದ್ದು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರು. ಅಟ್ಯಾಕ್ ಆದ್ರೆ ನಾವು ಅದಕ್ಕೆ ಪ್ರತ್ಯುತ್ತರ ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ರು. ಹಾಗಾದ್ರೆ ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ 12 ದಿನ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಯಿತು, ಜೊತೆಗೆ ಏರ್ ಸ್ಟ್ರೈಕ್ 21 ನಿಮಿಷಗಳ ಕಾಲ ಯಾವ ರೀತಿ ಕಾರ್ಯಾಚರಣೆಯನ್ನ ನಮ್ಮ ಸೇನೆ ಮಾಡಿ ತೋರಿಸಿದೆ, ಆ ಕಂಪ್ಲೀಟ್ ಪಿಕ್ಚರ್ ಅನ್ನ, ಕಂಪ್ಲೀಟ್ ಮಾಹಿತಿಯನ್ನ ಸರಿಯಾಗಿ 6 ಗಂಟೆಗೆ ನಿಮ್ಮ ಮುಂದೆ ಇಡ್ತೀವಿ. ಈಗಾಗಲೇ ಏರ್ ಸ್ಟ್ರೈಕ್ ಬಗ್ಗೆ ದೇಶಾದ್ಯಂತ ಸಂಭ್ರಮಾಚರಣೆಯನ್ನ ಜನರು ಕೂಡ ಮಾಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜನ ಯಾವ ರೀತಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಲೈವ್ ದಲ್ಲಿ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಜಾಯಿನ್ ಆಗಿದ್ದಾರೆ. ಪರಶುರಾಮ್, ಜನ ಏನ್ ಹೇಳ್ತಿದ್ದಾರೆ, ಯಾವ ರೀತಿ ಸಂಭ್ರಮ ಪಡ್ತಾ ಇದ್ದಾರೆ? ಶರ್ಮಿತಾ, ಇವತ್ತು ಭಾರತೀಯ ವಾಯುಸೇನೆ ನಡೆಸಿದಂತಹ ಉಗ್ರರ ಮೇಳೆಯನ್ನ ಏನು ಏರ್ ಸ್ಟ್ರೈಕ್ ಇದೆ ಅದಕ್ಕೆ ಇಡೀ ದೇಶವೇ ಸಂಭ್ರಮಿಸ್ತಾ ಇದೆ. ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿಯೂ ಕೂಡ ಸಂಭ್ರಮದ ವಾತಾವರಣ ಕಂಡು ಬರ್ತಾ ಇದೆ. ನಾವೀಗ ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿದ್ದೀವಿ. ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ದೇಶದ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಏನು ಇವತ್ತು ಪಾಕಿಗೆ ತಕ್ಕ ಪಾಠವನ್ನ ನಮ್ಮ ಸೇನೆ ಕಲಿಸಿದೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಏನು ಇವತ್ತು ನಡೆದಂತಹ ಸೇನಾ ಅಕ್ರಮ ದಾಳಿ ಮುಂದುವರಿಲಿ, ಇದೇ ರೀತಿ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಲಿ ಅನ್ನುವಂತಹ ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಕೆಲವು ಮುಖಂಡರು, ಸ್ಥಳೀಯ ನಾಯಕರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಹೇಳಿ, ಇವತ್ತಿನ ಒಂದು ವಾಯುಸೇನೆಯ ದಾಳಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿರೋದು? ಇವತ್ತು ಫೆಬ್ರವರಿ 14ನೇ ತಾರೀಕಿನಿಂದ ಏನೊಂದು ಉಗ್ರರು ದಾಳಿ ಮಾಡಿದ್ರು, ಆ ದಾಳಿಯ ಕುರಿತಾಗಿ ಪ್ರತಿ ದಾಳಿಯನ್ನು ನರೇಂದ್ರ ಮೋದಿ ಅವರು ಒಂದು ದಿಟ್ಟ ನಿರ್ಣಯ ತೊಗೊಂಡಿದ್ದಕ್ಕೆ ಅದು ನಮ್ಮ ದೇಶಕ್ಕೆ ಅದು ಅತಿ ಸಂತೋಷವಾದ ಒಂದು ಸುದ್ದಿ ಅಂತೇಳಿ ಹೇಳಿಕೆ ಒಂದು ಇಚ್ಛೆ ಪಡ್ತೇನೆ. ನೀವೇನು ಹೇಳ್ತೀರಿ? ಇವತ್ತು ಕಳೆದ ಫೆಬ್ರವರಿ 14ನೇ ತಾರೀಕು ಯಾವಾಗ ಭಾರತ ದೇಶದ ಮೇಲೆ ಉಗ್ರವಾದಿಗಳು ದಾಳಿ ಮಾಡಿದ್ರು, ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ರು, ನಾವು ಪ್ರತೀಕಾರವನ್ನು ತೆಗೆದುಕೊಳ್ತೇವೆ ಅಂತೇಳಿ ನಮ್ಮ ಇಡೀ ಭಾರತ ದೇಶದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ವಿಶ್ವಾಸ ಇತ್ತು. ಪ್ರತೀಕಾರವನ್ನು ತೆಗೆದುಕೊಳ್ತೇವೆ ಅಂತೇಳಿ ಇವತ್ತು ಭಾರತೀಯ ವಾಯುಸೇನೆ 12 ಮಿರಾಜ್ ಏರ್ ಫೈಟರ್ಸ್ಗಳು ಏನು ಪಾಕಿಸ್ತಾನದ ಉಗ್ರವಾದಿ ಶಿಬಿರಗಳ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಬದಲಾದ ಭಾರತವನ್ನು ನಾವು ಕಾಣ್ತಾ ಇದ್ದೇವೆ. ಸಮರ್ಥ ನಾಯಕತ್ವ, ಆತ್ಮವಿಶ್ವಾಸ ತುಂಬಿರತಕ್ಕಂಥ ನಾಯಕತ್ವ, ದೇಶಭಕ್ತಿಯಿಂದ ಕೂಡಿರತಕ್ಕಂಥ ನಾಯಕತ್ವ ಇದ್ರೆ ಈ ರೀತಿ ಪ್ರತೀಕಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆಯಾಗಿ ಪುಲ್ವಾಮಾ ದಾಳಿಗೆ ಇವತ್ತು ನಿಜವಾದ ಪ್ರತಿಕ್ರಿಯೆ ಸಿಕ್ಕಿದೆ. ಹುತಾತ್ಮರಾದ ಯೋಧರ ಆತ್ಮಕ್ಕೆ ನಿಜವಾದ ಶ್ರದ್ಧಾಂಜಲಿ ಇವತ್ತು ಸಲ್ಲಿಸಲಾಗಿದೆ ಅನ್ನುವಂತ ಮಾತುಗಳನ್ನ ಜನರು ಹೇಳ್ತಾ ಇದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಪರಶುರಾಮ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಿನಲ್ಲಿ 12 ದಿನದಲ್ಲಿ ಯಾವ ರೀತಿಯಾಗೆಲ್ಲ ಕಾರ್ಯಾಚರಣೆ ನಡೀತು, ಯಾವ ರೀತಿ ಪ್ಲಾನಿಂಗ್ ಅನ್ನ ನಮ್ಮ ಸೇನೆ ಮಾಡ್ಕೊಳ್ತು. 14ನೇ ತಾರೀಕು ಫೆಬ್ರವರಿ ಉಗ್ರರು ಬಂದು ಪುಲ್ವಾಮಾ ಮೇಲೆ ಅಟ್ಯಾಕ್ ಆದ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಸುಮ್ಮನೆ ಕೂತ್ಕೊಂಡಿರ್ಲಿಲ್ಲ. ಯಾವ ರೀತಿ ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು, ಯಾವ ರೀತಿ ಉಗ್ರರಿಗೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಒಂದು ನೀಟಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದೇ ಪ್ಲಾನಿಂಗ್ ಪ್ರಕಾರನೇ 21 ನಿಮಿಷಗಳ ಕಾಲ ನಡೆದಂತ ಕಾರ್ಯಾಚರಣೆಯಲ್ಲಿ ಆಗಿದೆ, ಅದು ಸಕ್ಸಸ್ ಆಗಿದೆ. ಈ ಬಗ್ಗೆ ವಿಶೇಷ ಕಾರ್ಯಕ್ರಮ ಸರಿಯಾಗಿ 6 ಗಂಟೆಗೆ ಪ್ರಸಾರವಾಗುತ್ತೆ. ಇದು ಈ ಕ್ಷಣದ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್. ಇಡೀ ಭಾರತ ಕೇಳ್ತಾ ಇತ್ತು ಪುಲ್ವಾಮಾ ದಾಳಿಗೆ ಪ್ರತೀಕಾರ ಯಾವಾಗ ಅಂತ. ಏರ್ ಸ್ಟ್ರೈಕ್ ಆಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಬೆಳಿಗ್ಗೆಯಿಂದ ಬಿತ್ತರಿಸ್ತಾ ಇದೆ. ಇದು ನಮ್ಮಲ್ಲೇ ಮೊದಲು 12 ಮಿರಾಜ್ ವಿಮಾನಗಳಿಂದ 1000 kg ಬಾಂಬ್ಗಳನ್ನ ಹಾಕಿದೆ. ಎಸ್, ವಿ ಆರ್ ಎಟ್ ಟಾಪ್ ಅಲರ್ಟ್ ಆಫ್ಟರ್ ಪುಲ್ವಾಮಾ. ಸೇನಾ ಮೂಲಗಳು ಕೂಡ ಇದನ್ನು ಅಧಿಕೃತವಾಗಿ ಖಚಿತಪಡಿಸಿವೆ. India struck the biggest training camp of the Jaish-e-Mohammed in Balakot. ಪ್ರಧಾನಿ ಸೇರಿ 4 ಮಾತ್ರ ಈ ಒಂದು ಏರ್ ಸ್ಟ್ರೈಕ್ ದಾಳಿಯ ಬಗ್ಗೆ ಮಾಹಿತಿ ಇತ್ತು. ನಮ್ಮ ನ್ಯೂಸ್ 18 ನೆಟ್ವರ್ಕ್ ನಲ್ಲಿ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿ ಇದು. ಭಾರತ್ ಮಾತಾ ಕಿ